ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದ್ದು, ಪ್ರಕರಣದ ವಿವರ ಏನಂತ ಹೇಳಿದ್ರೆ, ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಸರ್, ಎಲ್ಲಿ ಬೆದರಿಕೆ ಹಾಕಿದ್ರು? ವಿಟ್ನೆಸ್ ಏನಿದೆ, ಸಾಕ್ಷಿ ಏನಿದ್ದಾರೆ, ಅವರು ಕೋರ್ಟ್ಗೆ ಡೇಟ್ ಬಂದಿರುತ್ತೆ. ಅವ್ರಿಗೆ ಡೇಟ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ಸ್ನೇಹಿತರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಒಂದು ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು, ಈ ಕೇಸಲ್ಲಿ ನೀನು ಈ ಥರನೇ ಸಾಕ್ಷಿ ಹೇಳಬೇಕು, ಈ ಥರ ಬೇರೆ ರೀತಿ ಹೇಳಬೇಡಿ, ಹೇಳಿದ್ರೆ ಮತ್ತೆ ಕಾನ್ಸಿಕ್ವೆನ್ಸ್ ಆಗುತ್ತೆ ಅಂತ ನಮಗೆ ಬೆದರಿಸಿದ್ದಾರೆ ಅಂತ ಏನು ಈ ಕೇಸಿನ ಸಾಕ್ಷ್ಯ ಇದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಆ ಬೇಸಿಸ್ನಲ್ಲಿ ನಾವು ಪೊಲೀಸ್ ಸ್ಟೇಷನ್ ಒಂದು FIR ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ಆಲ್ರೆಡಿ ಬಂಧಿತರಲ್ಲಿ ಒಬ್ಬ ಮೇನ್ ಕೊಲೆ ಕೇಸಲ್ಲೂ ಕೂಡ ಎವಿಡೆನ್ಸ್ ಸಾಕ್ಷಿದಾರ ಅದರಲ್ಲಿ ಈಗ ಬಂಧಿತ ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿ ಈ ಏನು ಕೊಲೆ ಕೇಸ್ ಇದೆ ಆ ಕೊಲೆ ಕೇಸಿನಲ್ಲಿ ಸಾಕ್ಷಿಯೇ ಕೂಡ ಆಗಿರ್ತಾನೆ. ಹಾಗಾಗಿ ಅವ್ರನ್ನ ನಾವೀಗ ಅರೆಸ್ಟ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಇದರ ಹಿಂದೆ ಇನ್ನು ಯಾರಾದರೂ ಇದ್ದರೆ ಅವರ ಪಾತ್ರ ಏನು ಅಂತ ತಿಳ್ಕೊಳ್ಬೇಕಾಗಿದ್ದರಿಂದ ಹೆಚ್ಚಿನ ಮಾಹಿತಿನ ಆನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ.